ಇಲ್ಲಿ ಆನಂದ್ ಬಂದಿಲ್ವಾ? ಸರ್ ಅವ್ರು ಬೆಳಗಿನ ಜಾವ ತನಕ ಇಲ್ಲೇ ಇದ್ದು ಎಲ್ಲ ಕೆಲಸ ಮುಗಿಸೋಗಿದ್ದಾರೆ ಸರ್. ತುಂಬ ತಲೆ ಕೆಡಿಸ್ಕೊಂಡಿದ್ರು. ಕೊನೆಗೆ ಎಲ್ಲ ಕೆಲಸನ ಕ್ಲಿಯರ್ ಮಾಡಿ ಹೋದ್ರು ಸರ್. ಗುಡ್. ಪಾಪ ರಾತ್ರಿ ಎಲ್ಲ ಕೆಲಸ ಮಾಡಿದ್ದಾನೆ. ಹೇಳಪ್ಪ ಗೆಳೆಯ. ಹಲೋ, ಎಲ್ಲಿದ್ಯಪ್ಪ? ಇನ್ನೆಲ್ಲಪ್ಪ, ಗೂಡಲ್ಲಿದ್ದೀನಿ ಹೇಳು. ಯಾಕೋ ಇಷ್ಟೊತ್ತಾದರೂ ಆಫೀಸಿಗೆ ಬಂದಿಲ್ವಲ್ಲ, ಅದಕ್ಕೆ ಸುಮ್ಮನೆ ಕೇಳೋಣ ಅಂತ ಫೋನ್ ಮಾಡಿದೆ. ಅಲ್ಲ ಕಣ, ಕೆಲಸ ಮುಗಿಸ್ಕೊಂಡು ಬಂದಿದ್ದೆ ಬೆಳಗಿನ ಜಾವ 5:30 ಆಗಿತ್ತು. ಅಷ್ಟು ಬೇಗ ಬಾ ಅಂತ ಹೇಳ್ತಾ ಇದೆಯಲ್ಲ, ಏನೋ ನೀನು ಮಾತಾಡ್ತಾ ಇರೋದು? ಏಯ್, ಹಿಂಗಂದ್ರೆ ಹೆಂಗೋ ನೋಡೋ, ಮುಂಚೆ ಆದರೆ ನೀನು ಎಂಪ್ಲಾಯಿ, ಅದೊಂಥರ ಬೇರೆ. ಈಗ ನೀನು ಓನರ್ ಕಣಪ್ಪ. ಓನರ್ ಆದರೆ ಜವಾಬ್ದಾರಿ ಇರಬೇಕು, ಕಷ್ಟಪಡಬೇಕು, 24/7 ಕೆಲಸ ಮಾಡಬೇಕು ಕಣೋ. ಆಲ್ಕೋಹಾಲಿಕ್ ಥರ ವರ್ಕೋಹಾಲಿಕ್ ಆಗ್ಬೇಕು ನೀನು. ಏನೋ ಗೆಳೆಯ, ಈ ಥರ ಪ್ಲೇಟ್ ಚೇಂಜ್ ಮಾಡ್ತಾ ಇದೆಯಾ? 24/7 ಕೆಲಸ ಮಾಡಬೇಕು. ಆಯ್ತಪ್ಪ, ನಾವೆಲ್ಲ ಮಾಡಿದ್ವಿ, ನೀನೇನು ಮಾಡಿದೆ? ಪುಸ್ತಕಂತ ಓಡೋಗ್ಬಿಟ್ಟೆ. ನಿನಗೊಂದು ರೂಲ್ಸು, ನಮಗೊಂದು ರೂಲ್ಸಾ? ಏಯ್, ನೀನು ಅವೆಲ್ಲ ಮಾತಾಡಬೇಡ ಕಣ. ನೋಡೋ, ಒಟ್ಟು ನಾನು ಹೇಳೋದು ಇಷ್ಟೇ, ಮಾಡಂಗಿದ್ರೆ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋಕೆ ಮಾಡು ಅಷ್ಟೇ. ಈಗ ಇಡೋ ಫೋನ್, ನಾನು ಡ್ರೆಸ್ ತೊಗೊಂಡೇ ಬರೋದು. ಇಡ ರೆಸ್ಟ್ ತಗೋತ್ಯಾ? ನನ್ನ ಕಾಲೇ ಕಟ್ ಮಾಡ್ತೀಯಾ? ಆನಂದ್, ಯಾಕೆ ಹಿಂಗೆ ಮಾತಾಡಿದೆ? ನೀಟಾಗಿ ಮಾತಾಡೋಕ್ಕಾಗಲ್ವ ಅವನ ಹತ್ರ? ಇನ್ನೆಂಗೆ ಮಾತಾಡಬೇಕು ಚಿನ್ನ? ಬೆಳಗಾನ ಕೆಲಸ ಮಾಡಿದ್ದಾನೆ ಅಂದ್ಬಿಟ್ಟು ಅವನು ನಿಧಾನಕ್ಕೆ ಬಾ ಅಂತ ಹೇಳಬೇಕು. ಅದು ಬಿಟ್ಬಿಟ್ಟು ಬೇಗ ಎದ್ದು ಬಾ ಅಂದರೆ ಇವನ ಹತ್ರ ಹೆಂಗೆ ಮಾತಾಡಬೇಕು. ಇಲ್ಲಾಂದರೆ ಉರಿದು ಮುಗ್ಬಿಡ್ತಾನೆ ಅಷ್ಟೇ. ನಿಮ್ಗೆ ಗೊತ್ತಾಗಲ್ಲ. ಸುಮ್ಮನೆರಮ್ಮ ನನಗೆ. ಅಲ್ಲ ಆನಂದ್, ಅವನ ಹತ್ರ ಸುಮ್ಮನೆರಮ್ಮ, ಇವಳೊಬ್ಳು ಸಪೋರ್ಟ್ ಯಾವಾಗಲೂ. ಆನಂದ್, ಮತ್ತೆ ಡುಮ್ಮಾ ಸರ್ ಕಾಲ್ ಮಾಡ್ತಿದ್ದಾರೆ. ನಾನೇ ಮಾತಾಡ್ತೀನಿ ಇರು. ಹಲೋ ಡಾರ್ಲಿಂಗ್, ಆನಂದ್ ಇದ್ದಾನ ಮನೇಲಿ? ಹೌದು. ಹೌದಾ? ಸುಮ್ಮನೆ ಹಾಗೆ ಕನ್ಫರ್ಮ್ ಮಾಡ್ಕೊಳಕ್ಕೆ ಕೇಳಿದೆ ಅಷ್ಟೇ. ಓಕೆ, ಬಾಯ್. ಇರು ಗೌತಮ್, ಪ್ಲೀಸ್ ಏನು ಅಂತ ಹೇಳು. ಅಲ್ಲ, ಅದು ನಿನ್ನೆ ಅವನು ಆಫೀಸಿಂದ ನಿಮ್ಮನ್ನೆಲ್ಲ ಎಲ್ಲೋ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಬೇಗ ಹೊರಟ. ಆಮೇಲೆ ನೋಡಿದ್ರೆ ಬೆಳಗಿನ ಜಾವ 5 ಗಂಟೆ ತನಕ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಏನಾಯ್ತು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಫೋನ್ ಮಾಡಿದೆ. ಏನು, ಆಫೀಸಿಂದ ಮಧ್ಯಾಹ್ನನೇ ಹೊಟ್ನಾ? ಮಧ್ಯಾಹ್ನನೇ ಹೊಟ್ಬಿಟ್ಟ. ಮಧ್ಯಾಹ್ನನೇನೋ? ಹೌದು. ಆಮೇಲೆ ಪಾಪ ಅದು ಎಲ್ಲೋದ್ನೋ, ಏನು ಮಾಡಿದ್ನೋ, ಯಾರ ಜೊತೆ ತೆಗಿದ್ನೋ ಗೊತ್ತಾಗ್ಲಿಲ್ವಲ್ಲ. ನೋಡು, ನೀನು ಇದನ್ನೆಲ್ಲ ಅವನ ಹತ್ರ ಕೇಳಕ್ಕೆ ಹೋಗ್ಬೇಡ. ಇಲ್ಲಿ ಆಫೀಸಿಗೆ ಬರ್ತಾನಲ್ಲ, ನಾನೇ ವಿಚಾರಿಸ್ತೀನಿ. ಹಾಂ, ಓಕೆ, ಬಾಯ್. ಮಗನೇ, ನೋ ಫೋನ್ ಕಾಲ್ ಆಫ್ಟರ್ ಆಫೀಸ್ ಅವರ್ಸಾ? ಈಗ ನೋ ಪೀಸ್ ಆಫ್ಟರ್ ಆಫೀಸ್ ಅವರ್ಸ್. ಎಂಜಾಯ್ ದ ಶೋ. ರೇಷ್ಮೆ ಉಟ್ಕೊಂಡು, ಜಡೆಯ ಹೆಣ್ಕೊಂಡು, ಮಲ್ಗೆ ಮುಡ್ಕೊಂಡು, ಪಕ್ಕದಲ್ಲಿ ನಿಂತ್ಬಿಟ್ರೆ ಶಿವ 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 ಶಿವ. ಎಲ್ಲಿಗೆ ಹೋಗಿದ್ದೆ? ಫ್ರೆಶಪ್ ಆಗಕ್ಕೆ. ರಾತ್ರಿ ಎಲ್ಲಿ ಹೋಗಿದ್ದೆ? ಏನು ಚಿನ್ನ ನೀನು? ಅದೇನು ಹೇಳ್ತಾರಲ್ಲ, ಇಡೀ ರಾತ್ರಿ ರಾಮಾಯಣ ಕೇಳಿ ರಾಮನಿಗೂ ಸೀತೆಗೂ ಏನು ಸಂಬಂಧ ಅಂತ ಕೇಳಿದ್ರು ಅಂತ, ಹಂಗಾಯ್ತು. ಕೇಳಿದ್ನಲ್ಲ, ಇಡೀ ರಾತ್ರಿ ಕೆಲಸ ಆಯಿತು, ಬರೋದು ಲೇಟ್ ಆಯಿತು ಅಂತ. ಟಿಫನ್ ಆಗಿದೆ ಹೇಳು, ತಿನ್ಬಿಟ್ಟು ಮಲಗ್ತೀನಿ. ಹೇಳಿದ್ರೆ ಸರಿ, ಎಲ್ಲಿಗೆ ಹೋಗಿದ್ದೆ? ಹೇಳಿದ್ನಲ್ಲ, ಆಫೀಸ್ಗೆ ಹೋಗಿದ್ದೆ. ಪದೇ ಪದೇ ಅದನ್ನೇ ಹೇಳ್ಬೇಡ ಆನಂದ್, ಎಲ್ಲಿಗೆ ಹೋಗಿದ್ದೆ ಅಂತ ಹೇಳು. ನಿನ್ನ ಬಂಡವಾಳ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಬಂಡವಾಳ? ಏನು ಬಂಡವಾಳ? ನಮ್ದೇ ಅಂತ ಕಾಂಪೌಂಡ್ ಇದ್ರು ಇನ್ನೂ ಬೇಲಿ ಹಾರದ್ ಬಿಟ್ಟಿಲ್ಲ ಅಲ್ವಾ ನೀನು? ಅದೇ ಸುಳ್ಳು, ಅದೇ ಕತೆ. ಛೀ, ಬೇಲಿ? ಏನು ಬೇಲಿ ಚಿನ್ನದು? ಅದನ್ನ ಬೇರೆ ನನಗೂ ಅಲ್ಲೇ ಹೇಳ್ಬೇಕಾ? ನಿನ್ನ ನಂಬಿ ಮದುವೆ ಆದ್ನಲ್ಲ, ಆಗ್ಬೇಕಾದ್ದೆ ನನಗೆ, ಇನ್ನೂ ಆಗ್ಬೇಕಾದ್ದೆ. ಅಯ್ಯೋ, ಚೆನ್ನಾಗಿದ್ದು ಸಂಸಾರದಲ್ಲಿ 10 ನಿಮಿಷಕ್ಕೆ ಅವನು ಕಡ್ಡಿಯಲ್ಲಿ ಆಡ್ಸ್ಬಿಟ್ಟವನಲ್ಲ, ಯಾರಿರ್ಬೋದು? ಮತ್ತೆ ಡುಮ್ಮಾ ಸರ್ ಕಾಲ್ ಮಾಡ್ತಿದ್ದಾರೆ, ನಾನೇ ಮಾತಾಡ್ತೀನಿ ಇರು. ಬಿಡಿಯೋ, ನೀನೇ ಕಡೆ ಕೆಲಸ ಮಾಡಿರೋದು. ನೀನು ಇವತ್ತು ಸುಮ್ಮನೆ ಬಿಡಲ್ಲ. ಭೂಮಿಕಾ, ನೀನೇನಾದರೂ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ಯಾ? ಕೇಸ್ ಎಲ್ಲಿ ತನಕ ಬಂತು ಅಂತ ಏನಾದರೂ ಕೇಳಿದ್ಯಾ?
ಇಲ್ಲ ಅತ್ತೆ, ನಾನು ಕಾಲ್ ಮಾಡಿಲ್ಲ, ಅವರು ನನಗೆ ಕಾಲ್ ಮಾಡಿಲ್ಲ. ಏನಮ್ಮ ಈಗ ಸುಮ್ಮನೆ ಕೂತ್ರೆ ಹೇಗೆ? ನಾವೇ ಫಾಲೋ ಅಪ್ ಮಾಡಬೇಕಲ್ವಾ? ಸ್ಟೇಷನ್ಗೆ ಹೋಗಿ ವಿಚಾರಿಸೋಣ. ಜೈ ಏನಾದರೂ ಬಾಯ್ ಬಿಟ್ನಾ, ಸತ್ಯ ಏನಾದರೂ ಗೊತ್ತಾಯ್ತಾ ಅಂತ. ನೀನು ಬರ್ತೀಯಾ? ಅತ್ತೆ, ಸ್ಟೇಷನ್ ಹೋಗೋ ಅವಶ್ಯಕತೆ ನನಗಿಲ್ಲ ಅಂತ ಅನ್ಸುತ್ತೆ. ಯಾಕಮ್ಮ ಭೂಮಿಕಾ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಅತ್ತೆ, ಪೊಲೀಸವರು ಅವ್ರ ಕೆಲಸ ಮಾಡ್ತಿದ್ದಾರೆ. ಪ್ರತಿದಿನ ನಾವು ಹೋಗಿ ಏನಾಯಿತು ಅಂತ ಕೇಳಿದ್ರೆ ಅವ್ರು ಬೇಜಾರು ಮಾಡ್ಕೊಬಿಡ್ತಾರೆ. ತಡ ಆಗ್ಬೋದು, ಬಟ್ ಸತ್ಯ ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ. ಅಲ್ಲ ಭೂಮಿಕಾ, ಜಯದೇವ್ ಏನು ಚಿಕ್ಕ ಕೆಲಸನ ಮಾಡಿದ್ದು, ಈ ಮನೇನೇ ಬ್ಲಾಸ್ಟ್ ಮಾಡಕ್ಕೆ ನೋಡ್ದ. ಇಷ್ಟೆಲ್ಲ ಆದರೂ ನೀನಿಷ್ಟು ಕೂಲಾಗಿದೆಯಲ್ಲ, ನನಗೆ ತುಂಬ ಆಶ್ಚರ್ಯ ಆಗ್ತೈತೆ. ಇಲ್ಲ ಅತ್ತೆ, ನಾನು ಕೂಲಾಗಿಲ್ಲ. ನನಗೂ ಸಾಕಷ್ಟು ಕೋಪ ಇದೆ, ನೋವಿದೆ, ಒಳಗೊಳಗೆ ಕುದೀತಾ ಇದ್ದೀನಿ. ಆದರೆ ಆಚೆ ತೋರಿಸ್ಕೊತಿಲ್ಲ ನಾನು. ಈಗ ಸದ್ಯಕ್ಕೆ ನಾವು ಕೋಪದ ಕೈಗೆ ಬುದ್ಧಿ ಕೊಟ್ಟು ಯಾವ ಡಿಸಿಷನ್ ತೊಗೋಬಾರ್ದಲ್ವಾ? ಜಯದೇವ್ ಅವ್ರಿಗೆ ಶಿಕ್ಷೆ ಆಗಬೇಕು, ಆದರೆ ಅದು ನಮ್ಮ ಕೋಪದಿಂದ ಅಲ್ಲ, ಅವ್ರು ಮಾಡಿರೋ ತಪ್ಪಿಂದ, ಸಾಕ್ಷಿಗಳಿಂದ. ಒಂದು ವೇಳೆ ನಾನು ಈ ವಿಷಯದಲ್ಲಿ ಮುಂದೆ ನಿಂತಿದ್ದೀನಿ ಅಂತ ಗೌತಮ್ ಅವ್ರಿಗೆ ಗೊತ್ತಾದರೆ ಅವ್ರು ನನ್ನನ್ನು ಕಾಪಾಡೋಕ್ಕೆ ಏನು ಬೇಕಾದರೂ ಮಾಡ್ತಾರೆ. ಆಗ ಈ ಕೇಸೇ ಒಂದು ದಾರಿ ತಗೊಳುತ್ತೆ, ಅವ್ರ ಕೋಪ ಇನ್ನೊಂದು ದಾರಿ ತಗೊಳುತ್ತೆ. ಕೊನೆಗೆ ಪರಿಸ್ಥಿತಿ ನಮ್ಮನ್ನು ಎಲ್ಲಿ ತಂದು ನಿಲ್ಲಿಸುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಹಾಗಾಗೋದು ನನಗಿಷ್ಟ ಇಲ್ಲ. ಹೌದು ಕಣಮ್ಮ ಭೂಮಿಕಾ, ನಾನು ಅದನ್ನು ಹೇಳ್ತಾ ಇರೋದು. ನಮ್ಮ ಗೌತಮ್ ಯಾವುದೇ ಕಾರಣಕ್ಕೂ ಇದರಲ್ಲಿ ಇನ್ವಾಲ್ವ್ ಆಗಬಾರ್ದು. ಆ ಕೆಲಸ ಮಾಡೋದಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ನೀನು ಆ ಕೆಲಸ ಮಾಡಲೇಬೇಕು. ಅದಕ್ಕೆ ಅಂಕಲ್ ನಾನು ಇನ್ವಾಲ್ವ್ ಆಗ್ತಿಲ್ಲ. ಬಟ್ ನಾನು ಜಯದೇವ್ ಅವ್ರನ್ನ ಕ್ಷಮಿಸಿಲ್ಲ. ಪ್ಲೀಸ್ ದಯವಿಟ್ಟು ಇದರಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡಬೇಡಿ. ಸಾರಿ. ನೋಡಿದೆ ಸಿಸ್ಟರ್, ಭೂಮಿಕಂಗೆ ಜಯದೇವ್ ಅಂದರೆ ಮೊದಲಿಂದೂ ಆಗಲ್ಲ. ಅದಕ್ಕೆ ಅವಳು ಕೋಪನ ಕಂಟ್ರೋಲ್ ಮಾಡ್ಕೊಂಡಿದ್ದು. ಯಾಕೆ ಹೇಳು? ಈ ಯುದ್ಧ ಗೌತಮ್ ತನಕ ಬರಬಾರ್ದು ಅಂತ. ವಿವೇಕ ಅಂದರೆ ಇದೇನಮ್ಮ. ಇಲ್ಲ ಅಣ್ಣ, ನಾನು ಅವಳನ್ನ ಸ್ಟೇಷನ್ಗೆ ಕರೆದಿದ್ದು ಬೇರೆ ವಿಷಯಕ್ಕೆ. ಯಾವ ಕಾರಣಕ್ಕೆ ಸಿಸ್ಟರ್? ನಾವು ಅವನನ್ನು ನೋಡಬೇಕು. ಸಿಸ್ಟರ್, ಇದೇನಿದು ಹೊಸ ನಾಟಕ? ಅವನು ನೋಡೋದಕ್ಕ ಅಥವಾ ಒಂಥರ ಮಾತಾಡೋದಕ್ಕ? ಇಷ್ಟು ದಿನ ಅವನು ಎಲ್ಲರ ಕಣ್ಣಲ್ಲೂ ಭಯ ನೋಡಿದ್ದಾನೆ. ಆದರೆ ಈಗ ನನಗೆ ಅವನ ಕಣ್ಣಲ್ಲಿ ಎಷ್ಟು ಭಯ ಇದೆ ಅಂತ ನೋಡಬೇಕು. ತಪ್ಪು ಮಾಡಿದ್ರೆ ಅವನ ಜೀವನ ಎಲ್ಲಿ ಬಂದು ನಿಂತ್ಕೊಳ್ಳುತ್ತೆ ಅಂತ ಅವನಿಗೆ ಅರ್ಥ ಆಗಬೇಕು. ನಾನು ಅದನ್ನು ನೋಡಬೇಕು. ಅಯ್ಯೋ ಸಿಸ್ಟರ್, ನನಗೆ ಯಾಕೋ ನೀನು ಮಾಡ್ತಾ ಇರೋದು ಸರಿ ಅಂತ ಅನ್ನಿಸ್ತಾನೆ ಇಲ್ಲ. ಇಲ್ಲ ಅಣ್ಣ, ನಾನು ಮಾಡ್ತಾ ಇರೋದು ಸರಿಯಾಗೇ ಇದೆ.